ನಮಸ್ಕಾರ. 2 ದಿನದ ಹಿಂದೆ ಇಡೀ ದೇಶದಲ್ಲಿ ಹೋಳಿ ಹಬ್ಬ ಆಚರಣೆ ಅತ್ಯಂತ ಉತ್ಸಾಹದಿಂದ ಆನಂದದಿಂದ ಆಚರಣೆಯನ್ನ ಮಾಡಿದ್ದು ನಾವು ಗಮನಿಸಿದ್ದೀವಿ. ದೆಹಲಿಯ ಉತ್ತಮ ನಗರ ಅನ್ನುವಂಥದ್ದು ಒಂದು ಆ ನಗರದಲ್ಲಿ ಹೋಳಿ ಹಬ್ಬದ ಆಚರಣೆ ಸಮಯದಲ್ಲಿ ಒಂದು ಪುಟ್ಟ ಹುಡುಗಿ, ಹಿಂದೂ ಹುಡುಗಿ ಆಟ ಆಡ್ತಾ ಒಂದು ಬಲೂನಿನ ನೀರು ತುಂಬಿದ ಬಲೂನನ್ನು ಸಿಡಿಸಿದ್ರು. ಅದು ಸಿಡಿದು ಮುಸ್ಲಿಂ ಮಹಿಳೆಗೆ ಬಣ್ಣ ಸಿಡಿತು. ಬಣ್ಣ ಸಿಡ್ತಿದ್ದೇ ತಡ ಅವರು ಸಿಟ್ಟಿನಿಂದ ಅವನ ಆ ಹುಡುಗಿಯ ಅಣ್ಣ, ತರುಣ್ ಅನ್ನುವಂಥ ಅವನ ಅಣ್ಣ, ಅವನಿಗೆ ಹೊಡೆದು ಮುಸ್ಲಿಮರು ಕೊಂದು ಹಾಕ್ತಾರೆ. ಎಂಥ ಅಮಾನುಷವಾದ ಮುಸ್ಲಿಮರಿಗೆ ಕೊಲೆ, ಹೊಡೆಯೋದು, ಬೆಂಕಿ ಹಚ್ಚೋದು, ಲೂಟಿ ಮಾಡೋದು ಬಿಟ್ಟರೆ ಬೇರೆ ಉದ್ಯೋಗನೇ ಇಲ್ವಾ ಇವರಿಗೆ? ಹಬ್ಬದ ದಿನ ಒಂದು ಬಣ್ಣ ಸಿಡಿದ್ರೆ ಏನು ಅಪರಾಧ ಏನಾಯಿತು, ತಪ್ಪೇನಾಯಿತು, ಏನು ಪಾಪ ಏನಾಯಿತು ಆಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈ ರೀತಿಯ ಅಮಾನುಷವಾಗಿ, ಕ್ರೌರ್ಯವಾಗಿ ಕೊಲೆ ಮಾಡುವಂಥ ಮಾನಸಿಕತೆ ಈ ಮುಸ್ಲಿಮರದು. ಇವರಿಗೆ ತಕ್ಕ ಶಿಕ್ಷೆ ದೆಹಲಿ ನಗರದ ಸರ್ಕಾರ ಕೊಟ್ಟಿದ್ದಕ್ಕೆ ನಾನು ದೆಹಲಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. 24 ಗಂಟೆ ಒಳಗಡೆಗೆ ಯಾವ ಕುಟುಂಬ ದಲಿತ ಯುವಕ ತರುಣನ ಹತ್ಯೆ ಮಾಡಿತು, ಆ ಮುಸ್ಲಿಮ ಮನೆಯನ್ನ ಬುಲ್ಡೋಜರ್ ಹಚ್ಚಿ ಕಿತ್ತು ಬಿಸಾಕಿದ್ದು ಅತ್ಯಂತ ಅಭಿನಂದನಾರ್ಹವಾದ. ಇದೇ ಮಾದರಿಯಲ್ಲಿ ಅವ್ರಿಗೆ ಉತ್ತರ ಕೊಡಬೇಕಾಗಿದೆ. ಕೋರ್ಟು, ಕಂಪ್ಲೇಂಟು, ಬೇಲು, ಜೈಲು ಇದೆಲ್ಲ ಅವರ ಗೊತ್ತಾಗಿದೆ, ಏನೂ ಆಗೋದಿಲ್ಲ ಅಂತ. ಸೊ ಹಾಗಾಗಿ ದಲಿತರು ಈ ದೇಶದಲ್ಲಿ ವಾಸ ಮಾಡಬಾರ್ದ, ಆನಂದವಾಗಿ ಅನುಭವಿಸಬಾರ್ದ? ನಿಮ್ಗೇನಾದರೂ ತಪ್ಪಾಗಿದ್ರೆ ಪೊಲೀಸ್ ಸ್ಟೇಷನ್ ಇದೆ, ಅದು ಬಿಟ್ಟು ಒಮ್ಮೆಲೆ ಕೊಲೆನ ಮಾಡೋದ? ಸೊ ದಲಿತರ ಮೇಲೆ ಈ ರೀತಿಯ ಮಾಡ್ತಾ ಇರುವಂಥ ಹಿಂಸೆಗೆ ಉತ್ತರ ಬುಲ್ಡೋಜರ್. ಇದು ಸರಿಯಾದ ಉತ್ತರ ಇದೆ. ನಾನು ದೆಹಲಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ.